ಮತ್ತೊಮ್ಮೆ ಸುಹಾಸಿನಿಗೆ ಸ್ವಾಗತ. ಈಗ ಬೆಂಗಳೂರಿಂದ ವೆಂಕಟೇಶ್ ಕರೆ ಮಾಡಿದ್ದಾರೆ. ವೆಂಕಟೇಶ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ವೆಂಕಟೇಶ್ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ಗುರುಜಿಗೆ ಹೇಳಿ ಏನು ಹೇಳಿ ಹೇಳಿ ವೆಂಕಟೇಶ್ ಅವರ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಗುರುಜಿ, ನನ್ನ ಮಗಳು ಹುಟ್ಟಿದ ದಿನಾಂಕ ಹೇಳಿ. ಫೆಬ್ರವರಿ 2ನೇ ತಾರೀಕು. ಸರಿ. ಯಾವ ಇಸ್ವಿ? 1988. ಸ್ವಾಮಿ, ಮೊದಲೇ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಹೇಳಿ ಏನು ಸಮಸ್ಯೆ, ಏನು ಹೇಳಿ. ಸ್ವಲ್ಪ ಅದು ಓದೋದ್ರಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ. ಎಷ್ಟೊತ್ತಿಗೆ ಹುಟ್ಟಿದ್ದಾಳೆ? ಹುಟ್ಟಿದ ಟೈಮ್ ಹೇಳಿ. ಟೈಮ್ ಬೆಳಿಗ್ಗೆ 6 ಗಂಟೆ. ಸರಿ, ಬೆಳಿಗ್ಗೆ 6 ಗಂಟೆ. ಏನು ಓದ್ತಾ ಇದ್ದಾಳೆ ಈಗ? 4ನೇ ಕ್ಲಾಸ್ ಹೋಗ್ತಾ ಇದ್ದೆ. 88ರಲ್ಲಿ ಹುಟ್ಟರೆ ತುಂಬ 22 ವರ್ಷ ಆಯ್ತಲ್ಲ. ನೀವು ಹೇಳೋದು ತಪ್ಪಾಯ್ತು ನೋಡಿ. 98 ಸರ್. ಅದಕ್ಕೆ ಸ್ವಲ್ಪ ಹೇಳಿ. 23 ಎಷ್ಟು? 2 98. ಸ್ವಲ್ಪ ನೀವೆಲ್ಲ ಮೊದಲೇ ರೆಡಿ ಮಾಡ್ಕೊಳ್ಬೇಕು. ನೋಡೋಣ ಅವಳ ಭವಿಷ್ಯ ಏನಿದೆ ಅಂತ. ಈಗಾಗಲೇ 13 ವರ್ಷ ಆಯಿತು. ಏನು ಓದ್ತಾ ಇದ್ದಾಳೆ? 5ನೇ ಕ್ಲಾಸಾ? ಹೌದೌದು. ನೋಡೋಣ. ಅವಳ ಜಾತದಲ್ಲಿ ವಿದ್ಯಾಸ್ಥಾನ ಚೆನ್ನಾಗಿಲ್ಲ. ಯಾವಾಗಲೂ ಪಂಚಮ ಭಾವ ಚತುರ್ಥ ಭಾವ ಚೆನ್ನಾಗಿರಬೇಕು. ಶನಿಚಂದ್ರ ಯೋಗ ಅಂತಿದೆ ಅವಳಿಗೆ. 4ನೇ ಮನೆಯಲ್ಲಿ ಶನಿಚಂದ್ರ ಇದ್ದರೆ, ಚಂದ್ರ ಅಂದರೆ ಮನಸ್ಸು, ಶನಿ ಅಂದರೆ ಮಂದ, ಮನಸ್ಸೇ ಮಂದ. ಅದಕ್ಕೋಸ್ಕರವಾಗಿ ಶನಿಚಂದ್ರ ಪೂಜೆ ಶಾಂತಿಗಳಿದೆ. ನವಗ್ರಹ ಪೂರ್ವಕ ಶನಿಚಂದ್ರ ಶಾಂತಿ ಮತ್ತು ವಿದ್ಯಾಗಣಪತಿ ಜಪ ಅಥವಾ ಧಾರಣಾ ಸರಸ್ವತಿಯನ್ನು ಮಾಡಿಸಿ ಅವಳಿಗೆ ಆ ವಾಕ್ಸಿದ್ಧಿ ಆಗಲಿ. ವಾಕ್ಸಿದ್ಧಿ ಆದರೆ ಎಲ್ಲ ಚುರುಕಾಗತ್ತೆ. ಅದನ್ನು ಮಾಡಿಸಿ, ಒಳ್ಳೆಯದಾಗಲಿ. ಈಗ ಬೆಂಗಳೂರಿಂದ ಮೌಲ್ಯ ಕರೆ ಮಾಡಿದ್ದಾರೆ. ಮೌಲ್ಯ, ನೀವೇನು ಕೇಳಬೇಕಾಗಿತ್ತು? ಯಾರ ಬಗ್ಗೆ ಕೇಳ್ತಾ ಇದ್ರಿ? 82 ಮೌಲ್ಯನ ಬಗ್ಗೆನೇ ಕೇಳ್ಬೇಕು ಮೇಡಮ್. ಸರಿ, ಹೇಳಿ. 8/2/2004 ರಾತ್ರಿ 1:40. 8/2/2004 ರಾತ್ರಿ 9 ಗಂಟೆ. ಇಲ್ಲ, 1:40 ಮೇಡಮ್. 1:40. ಸರಿ, ಏನ್ ಕೇಳ್ಬೇಕಾಗಿತ್ತು? ಅವಳು ಓದ್ತಾ ಇಲ್ಲ. ಮೊದ್ಲು ತುಂಬಾ ಓದ್ತಾ ಇದ್ಲು, ಚೆನ್ನಾಗಿ ಓದ್ತಾ ಇದ್ಲಿ. 3rd ಸ್ಟ್ಯಾಂಡರ್ಡ್. ಒಂಚೂರು ಓದೋದಿಲ್ಲ, ಊಟ ತಿನ್ನಲ್ಲ, ತುಂಬಾ ವೀಕ್ ಇದ್ದಾಳೆ ಹುಡುಗಿ. ಸರಿ, ನೋಡೋಣ. ಈಗಾಗಲೇ ಅವ್ರು ಹುಟ್ಟದ್ದು ಭಾನುವಾರ ಅಂತ ಆಗುತ್ತೆ. ನೀವು 8ನೇ ತಾರೀಕು ರಾತ್ರಿ ಅಲ್ವಾ? ಹೌದು ಸರ್. ಭಾನುವಾರ ದಿವಸ. ಅವಳು ನಕ್ಷತ್ರ ಮಘ ನಕ್ಷತ್ರ, ಸಿಂಹರಾಶಿ. ನೀವು ಮೊದಲು ಏನು ನಕ್ಷತ್ರ ಅಂತ ತಿಳ್ಕೊಂಡಿದ್ರಿ? ಹೌದು, ಹುಬ್ಬ ನಕ್ಷತ್ರ. ಸರಿ. ಹಾಗಾದ್ರೆ ನೀವು ಯಾವಾಗಲೂ ಹೇಳುವಾಗ 9ನೇ ತಾರೀಕು ಅಂತ ಹೇಳಬೇಕು. ರಾತ್ರಿ ಅವಳದು ಹುಬ್ಬ ನಕ್ಷತ್ರ ಬರ್ತದೆ. 9ನೇ ತಾರೀಕು, ಸಿಂಹರಾಶಿ, ವೃಶ್ಚಿಕ ಲಗ್ನ. ಅವಳು ಹುಟ್ಟದಂಥ ಲಗ್ನ ಬಂದು ವೃಶ್ಚಿಕ ಲಗ್ನ. ಅವಳ ಜಾತ ಪ್ರಕಾರ ವಿದ್ಯಾಸ್ಥಾನಕ್ಕೆ ತೊಂದರೆ ಇದೆ. ಚತುರ್ಥ ಶನಿ ವಿದ್ಯಾಸ್ಥಾನಾಧಿಪತಿ. ಆ ವಿದ್ಯಾಸ್ಥಾನಾಧಿಪತಿಯು ನೀಚನಾಗಿರೋದ್ರಿಂದ ವಿದ್ಯೆಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತದೆ. ಅದರ ಜೊತೆಗೆ ಅವಳ ಜಾತದಲ್ಲಿ ವಾಕ್ಸ್ಥಾನವೂ ಸರಿಯಾಗಿಲ್ಲ. ವಾಕ್ಸ್ಥಾನಕ್ಕೆ ಶನಿ ದೃಷ್ಟಿ ಇದೆ. ವಾಕ್ಸ್ಥಾನಕ್ಕೆ ಶನಿ ಇದ್ದರೆ ಮಂದ ಮಾತು ಅಂತ ಹೇಳಾಗುತ್ತೆ. ಅಂದರೆ ಸ್ವಲ್ಪ ತಡಿಸುವಂಥದ್ದು, ಮಾತಿನಲ್ಲಿ ತೊಂದರೆ ಆಗುವಂಥದ್ದು. ಇದಕ್ಕೆಲ್ಲ ಶುಕ್ರ ಉಚ್ಚನಾಗಿದ್ದಾನೆ. ಸ್ವಲ್ಪ ಮಟ್ಟಿಗೆ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಬೇಕು. ಲಕ್ಷ್ಮೀ ಸರಸ್ವತಿಯರ ಆರಾಧನೆ ಮಾಡಿ ಶ್ರದ್ಧಾ ಸೂಕ್ತ, ಮೇಧಾ ಸೂಕ್ತ ಇತ್ಯಾದಿ ಪೂಜೆಯನ್ನು ಮಾಡಿಸಿದ್ರೆ ಖಂಡಿತವಾಗಿ ಅವಳಿಗೆ ವಾಕ್ಸಿದ್ಧಿ ಆಗುತ್ತೆ. ಮತ್ತು ದೇವಿ ಸೂಕ್ತ ಅಂತ ದೇವಿ ಸೂಕ್ತ ಪಾರಾಯಣವನ್ನು ಮಾಡಿಸಿ ಅದರಿಂದ, ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿಸಿದ್ರೆ ಅವಳಿಗೆ ವಾಕ್ಸಿದ್ಧಿ ಮತ್ತು ವಿದ್ಯೆಯ ಸಿದ್ಧಿ ಎರಡೂ ಆಗ್ತವೆ. ಒಳ್ಳೆಯದಾಗಲಿ, ಮಾಡಿಸಿ. ಈಗ ಬೆಂಗಳೂರಿಂದ ಲಕ್ಷ್ಮಿ ಕರೆ ಮಾಡಿದ್ದಾರೆ. ಲಕ್ಷ್ಮಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಿ? ಹಲೋ, ಮಾತಾಡಿ ಲಕ್ಷ್ಮಿ. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ, ಹೇಳಿ. ಹುಟ್ಟಿದ ದಿನಾಂಕ ಹೇಳಿ. 2/12/1993. 2/12/1993 ಗುರುವಾರ ಬೆಳಗ್ಗೆ 6:05 ಬೆಳಗ್ಗೆ 6:05. ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಿ? ಇಲ್ಲ, ಅವನಿಗೆ ಸ್ವಲ್ಪ ಮಾತಲ್ಲಿ ತೊದ್ಲಿದೆ. ಮತ್ತೆ ತುಂಬಾ ಬೇಗ ಸಿಟ್ಟು ಬರ್ತಾ ಇದೆ. ಆಮೇಲೆ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಸರಿ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನೋಡಿ, ಗುರುವಾರ ದಿವಸ ಹುಟ್ಟಿದ್ದಾನೆ ಮಗ. ಆರ್ದ್ರ ನಕ್ಷತ್ರ ನಂತರ ಆರ್ದ್ರಯ ರುದ್ರ ಪ್ರಥಮಾನೇತಿ. ಆರ್ದ್ರ ನಕ್ಷತ್ರ ಅಂದರೆ ರುದ್ರನ ನಕ್ಷತ್ರ. ರುದ್ರ ಅಂದರೆ ಕೋಪ. ಜಗತ್ತಿನಲ್ಲಿ ಸಿಟ್ಟು ಬರೋರ್ನೆಲ್ಲ ರುದ್ರ ಅಂತ ಕರೀತಾರೆ. ನೋಡಿ, ಅವನು ರುದ್ರಾವತಾರ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ರುದ್ರನಂಥ ಕೋಪ ಬರ್ತದೆ ಅಂತ. ನಿಮ್ಮ ಮಗು ಹುಟ್ಟಿದಂಥ ನಕ್ಷತ್ರವೇ ಆರ್ದ್ರ ನಕ್ಷತ್ರ, ರುದ್ರನ ನಕ್ಷತ್ರ. ಆ ನಕ್ಷತ್ರ ದೇವತೆಯೂ ಸಹ ರುದ್ರನೇ. ಹಾಗಾಗಿ ಆ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ರೌದ್ರ ಸ್ವಭಾವ ಇರ್ತದೆ. ಇನ್ನು ಮಾತು ತೊಲಬೇಕೆಂದರೆ ಅವನಿಗೆ ವಾಕ್ಸ್ಥಾನ ಚಂದ್ರ ನೋಡಿದ್ರೆ ಮುದ್ದಾದ ಮಾತಾಡ್ತಾನೆ ಅಂತಂದು ಕೆಲವರು ಸಣ್ಣಿರುವಾಗ ಮಕ್ಕಳಿಗೆ ಆ ರೀತಿ ಮಾತನ್ನು ಅಭ್ಯಾಸನೂ ಮಾಡಿಬಿಡ್ತಾರೆ. ಸಣ್ಣಿರುವಾಗ ಬಹಳ ಮುದ್ದಾಗಿ ಮಾತಾಡಲಿಕ್ಕೆ ರೂಢಿ ಮಾಡಿದ್ರೆ ಅದೇ ಅಭ್ಯಾಸ ಆಗಿಬಿಡ್ತದೆ. ಅವನಿಗೆ ವಾಕ್ಸ್ಥಾನಕ್ಕೆ ದೋಷ ಏನೂ ಇಲ್ಲ. ಚಂದ್ರ ನೋಡೋದ್ರಿಂದ ಮುದ್ದಾಗಿ ಮಾತಾಡ್ತಾನೆ ಅಂತ. ಇನ್ನು ವಿದ್ಯೆಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ. ಇದಕ್ಕೆಲ್ಲ ಈಶ್ವರನ ಆರಾಧನೆ ಮಾಡಬೇಕು. ರುದ್ರ ಈಶ್ವರ, ಶನಿಯೂ ಸಹ ವಿದ್ಯಾಸ್ಥಾನದಲ್ಲಿದ್ದಾನೆ. ಸಾಮಾನ್ಯವಾಗಿ ಈಶ್ವರ ಆರಾಧನೆಯನ್ನು ರುದ್ರಾಭಿಷೇಕ, ರುದ್ರ ಜಪ, ರುದ್ರ ಹೋಮ, ಸಾಮಾನ್ಯವಾಗಿ ಆ ರುದ್ರನಿಗೆ ಸಂಬಂಧಪಟ್ಟದ್ದು ಈಶ್ವರ ದೇವಸ್ಥಾನಗಳೆಲ್ಲರೂ ಇದ್ದರೆ ಆಗಾಗ ಪ್ರತಿ ಶನಿವಾರ ಅಥವಾ ಸೋಮವಾರ ಅವನಿಗೆ ಈಶ್ವರನ ದರ್ಶನವನ್ನು ಮಾಡಿ ರುದ್ರನ ಅನುಗ್ರಹ ಆದರೆ ಬೇರೆ ಸಿಟ್ಟಿನವರು ಬಂದರೆ ಇವನ ಸಿಟ್ಟು ಕಡಿಮೆ ಆಗುತ್ತೆ, ಅಷ್ಟೇ ಅರ್ಥ. ಹಾಗಾಗಿ ರುದ್ರ ಸ್ವರೂಪನಾದ ಈಶ್ವರನ ದರ್ಶನ ಮಾಡಿದ್ರೆ ಇವನ ಸಿಟ್ಟು ಕಡಿಮೆ ಆಗುತ್ತೆ. ಒಳ್ಳೆಯದಾಗಲಿ, ಅದನ್ನು ಮಾಡಿಸಿ. ಮತ್ತಷ್ಟು ವೀಕ್ಷಕರ ಕರೆಗಳನ್ನು ಸ್ವೀಕರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.